ರಮೇಶ್ ಅಣ್ಣ ಅವರೇ, ಹಸುಗಳನ್ನ ಸಾಕಿದಿರಿ ಅಂದ್ರೆ ಹೌದು ಸರ್. ನಿಮ್ಮ ಹಸುಗಳ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡಿ. ಎಷ್ಟು ಸಾಕಿದಿರಾ ಸರ್? ಜೆರ್ಸಿ 3 ಇದೆ ಸರ್ ನಮ್ಮಲ್ಲಿ. ಇವೆರಡು ಗಬ್ಬಾಗಿದೆ. ಅದು ಗಬ್ಬ ಐತಿ, ಇದು ಗಬ್ಬ ಐತಿ. ಇನ್ನೊಂದು ವಾರ ಐತೆ ಸರ್. ಇದು ಅದ್ರವೇ ಸರ್ ಕರುಗಳಿವು. ಮುಂದಿನ ಅದ್ರವೇ ಕರು. ಅದ್ ನಮ್ದು ತಂದು ನಾಲ್ಕು ಹೆಣ್ಗಾರ ಹಾಕಿದೆ ಸರ್ ನಮ್ಮ ಹತ್ರನೇ. ಗಂಡು ಹಾಕಿಲ್ಲ, ಬರೀ ಹೆಣ್ಗಾರನೇ ಹಾಕಿದೆ. ಇದು ಅದ್ರದ್ದೇ ಸರ್. ಇದು ಇನ್ನೊಂದು ವಾರಕ್ಕೆ ಈತದೆ. 3 ಸಾಕಿದೆ ಸರ್ ಜೆರ್ಸಿ ಹಸುಗಳು. ಈ ಹಸುಗಳನ್ನ ಸಾಕಿದ್ರಲ್ಲ, ಇದ್ರಲ್ಲಿ ಲಾಭಾಂಶ ಇದೆಯಾ ಸರ್? ಲಾಭಾಂಶ ಐತೆ. ಒಂದ್ 5 ಲೀಟರ್ ಹಾಲು ಕೊಟ್ರುವೆ, ಬೆಳಿಗ್ಗೆ 10 ಲೀಟರ್, ಸಾಯಂಕಾಲ 10 ಲೀಟರ್ ಹಾಕಿದ್ರೆ ಅರ್ಧ ಅವಕ್ಕೆ ಹೋಯ್ತದೆ, ಅರ್ಧ ನಮ್ಗೆ ಉಳ್ಕೊಂತದೆ ಸರ್. ಅಂದ್ರೆ 50% ಲಾಭ ಇರುತ್ತೆ. ಅರ್ಧ ಇರುತ್ತೆ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ಹೈನುಗಾರಿಕೆ? ಸರ್ 5 ವರ್ಷದಿಂದಲೇ ಸರ್ ನಮ್ ಕೃಷಿ ಪೂರ್ತಿ. ಕೊರೋನಾದಾಗ ಬಂದಾರ ನಾವು ಪೂರ್ತಿ ಕೃಷಿ ಮಾಡ್ತಿದೀವಿ. ಹಂಗಾಗಿ ಅದು ಇಲ್ಲೇ ಬಂದು ತಗೊಂಡೋಗ್ತಾರೆ ಸರ್ ಹಾಲು ಸಂಜೆ ಟೈಮು. ಅಂದ್ರೆ ಹಾಲನ್ನ ನೀವು ಡೈರಿಗೆ ಹಾಕ್ತಿವಿ ಸರ್. ಒಂದ್ ಟೈಮು ಇಲ್ಲಿ ಈಗ ಇದು ಕೊಡ್ತಿಲ್ವಲ್ಲ ಸರ್, 2 ಕೊಟ್ರೆ ಫುಲ್ ಆಗುತ್ತೆ. ಅದು ಒಂದ್ ಟೈಮು ಡೈರಿಗೆ ಹಾಕ್ತಿವಿ, ಒಂದ್ ಟೈಮ್ ಇಲ್ಲೇ ಕೊಡ್ತೀವಿ. ಇಲ್ಲೇ ಒಂದ್ 3 ಜನ ಬೆಳಿಗ್ಗೆ ಸಾಯಂಕಾಲ ತಗೊಂಡೋಗ್ತಾರೆ ಸರ್. ನಿಮ್ಮಲ್ಲೇ ಬಂದು ಹಾಲುಗಳನ್ನ ತಗೊಂಡೋಗ್ತಾರೆ? ಇಲ್ಲೇ ಬಂದು ತಗೊಂಡೋಗ್ತಾರೆ ಸರ್, ಮನೆ ತಕ್ಕೆ ಬಂದು. ಅದು ಮೇವಿಗೆಲ್ಲ ಹೇಗ್ ಮಾಡ್ಕೊಂಡಿದ್ದೀರಾ ಸರ್? ಮೇವು ಹಸಿ ಹುಲ್ಲು ಹಾಕಿದ್ವಿ ಸರ್, ಒಂದ್ ಅರ್ಧ ಎಕರೆಗೆ. ಸೂಪರ್ ನೇಪಿಯರು, ಗಿಣಿ ಹುಲ್ಲು ಇದೆಲ್ಲ ಹಾಕಿದ್ವಿ. ಆಮೇಲೆ ಒಣ ಹುಲ್ಲು ಇದೆ ಸರ್ ನಮ್ದು. ಮೇಲ್ಗಡೆ 1 ಎಕರೆ ರಾಗಿ ಬೆಳಿತೀವಿ. ಆಮೇಲೆ ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡಿ ಹುಲ್ ಮೇಂಟೈನ್ ಮಾಡ್ತೀವಿ ಸರ್. 1 ಲೀಟರ್ ಹಾಲಿಗೆ ಏನ್ ರೇಟ್ ಬೀಳ್ತಾ ಇದೆ ಈಗ ಸರ್? ಅದೇ ಡೈರಿಲಿ ಕೊಡ್ತಾರ ಸರ್ ಪ್ಯಾಟ್ ಮೇಲೆ. ನಮ್ದು ಪ್ಯಾಟ್ ಬಂದಂಗೆ ಸರ್ 40 ರೂಪಾಯಿ, 42 ಹಿಂಗೆಲ್ಲ ಬರ್ತದೆ ಸರ್. 40 ರೂಪಾಯಿ ಅಂತೂ ಬರ್ತದೆ ಸರ್. ಇಲ್ಲಿ ಅವರೇಜ್ ಎಷ್ಟು ಬರ್ಬೋದು 1 ಲೀಟರ್ಗೆ ನಿಮ್ ಲೆಕ್ಕದಲ್ಲಿ? 40 ರೂಪಾಯಿ ಸರ್. 1 ಲೀಟರ್ ಎಷ್ಟು ಬರುತ್ತೆ? 1 ಲೀಟರ್ 40 ರೂಪಾಯಿ ಸರ್. ಈಗ 40 ರೂಪಾಯಿ ಬೀಳ್ತಾ ಇದೆ. ಬೀಳುತ್ತೆ ಸರ್. ಈಗ ಹೈನುಗಾರಿಕೆ ಮಾಡ್ಬೇಕು ಅನ್ನೋ ಯುವಕರಿಗೆ ಸರಿ ಒಂದು ಕಿವಿ ಮಾತು ಹೇಳಿ ಸರ್. ಹೈನುಗಾರಿಕೆ ಅಂದ್ರೆ ಮಾಮೂಲಿ ಮಿನಿಮಮ್ ಒಂದು ಸುಳು ಒಂದು 5-6-7 ಲೀಟರ್ ಹಾಲು ಕೊಟ್ರೆ ಮಾತ್ರ ಸರ್. ಕಡಿಮೆ ಹಾಲು ಕೊಟ್ಟು ನಾವು ಮೇಂಟೈನ್ ಮಾಡೋದ್ರ ಮೇಲೆ ಸರಿ ಹೋಗುತ್ತೆ ಸರ್. ಅದು ನಾವು ಹೊಸ ಕಟ್ಕೊಂಡ್ಬಿಟ್ಟು ಅವಕ್ಕೆ ಸರಿಯಾಗಿ ಫೀಡ್ ಹಾಕ್ತಂಗೆ ಮೇವು ಕಡಿಮೆ ಹಾಕಿ 2 ಲೀಟರ್ 3 ಲೀಟರ್ ಹಾಲು ಕೊಟ್ರೆ ಲಾಸ್ ಆಗ್ತದೆ ಸರ್. ಮಿನಿಮಮ್ ಒಂದ್ 3-4 ಹೊಸ ಕಟ್ಕೊಂಡ್ಬಿಟ್ಟು ಮಿನಿಮಮ್ ಒಂದ್ 20 ಲೀಟರ್ ಡೈಲಿ ಹಾಕಿರುವೆ 20,000 ಬರ್ತದೆ ಸರ್. 10,000 ಖರ್ಚಾಗ್ತದೆ, 10,000 ಉಳ್ಕೊಂತದೆ. ಆ ತರ ಮಾಡಿದ್ರೆ ಮಾತ್ರ ಸರ್. ನಮ್ದು ಈಗ 3 ಇದೆಯಲ್ಲ ಸರ್, ಇದು ಅದು ಕರೆ ಹಾಕಿದ್ಮೇಲೆ ಇನ್ನೊಂದ್ ತಂದ್ಮೇಲೆ ಒಂದ್ 10 ಲೀಟರ್ ಹಾಕಿ ಮೇಂಟೈನ್ ಮಾಡ್ತೀವಿ ಸರ್. ಮೇಂಟೈನ್ ಮಾಡ್ಬೋದು. 1-2 ಕಟ್ಕೊಂಡ್ರೆ ಲಾಸ್ ಆಗುತ್ತೆ ಸರ್ ಹಸುಗಳು. ಒಂದ್ 4 ಆರ ಮಾಡ್ಕೊಂಡ್ಬಿಟ್ಟು ಮೇವು ಬೆಳ್ಕೊಂಡು ಒಂದ್ 20 ಲೀಟರ್ ಡೈರಿಗೆ ಹಾಕಿದ್ರೆ ಅಲ್ಲಿ ತಿಂಗಳಿಗೆ 20,000 ಬಂದ್ರು 10,000 ಖರ್ಚಾಗ್ತದೆ, 10,000 ಉಳಿತದೆ ಸರ್. ಬೆಳಿಗ್ಗೆ ಸಾಯಂಕಾಲ ಕೆಲಸ ಸರ್. ಇದು ನಾವು ಓಪನ್ ಸೆಟ್ ಮಾಡಿವಿ. ಇವತ್ತು ಮಳೆ ಯಾವ ಐತೆ ಅಂತ ಕಟ್ಟಿದೀವಿ ಸರ್. ಇದಕ್ ಬಿಡ್ತೀವಿ. ನೀವು ಪೆಡಾಕ್ ಸಿಸ್ಟಮ್ ಮಾಡಿದ್ರ? ಮಾಡಿ ಸರ್. ಬಿಡ್ತೀವಿ ಇದ್ರೊಳಗಡೆ. ನೀರಲ್ಲಿ ತೊಟ್ಟಿಲಿ ಇಕ್ತಿವಿ, ನೀರ್ ಕುಡ್ಕಂತವೆ, ಮೇವು ತಿಂತವೆ. ಇವತ್ತು ಮಳೆ ಬಂತ ಯಾವ ಐತೆ ಅಂತ ಕಟ್ಟಾಕಿದೀವಿ ಸರ್. ಬೂಸ ಇಕ್ಬೇಕಾದ್ರೆ ಒಂದ್ ಸ್ವಲ್ಪ ಕಟ್ತೀವಿ. ಈ ತೊಟ್ಟಿಯಲ್ಲಿ ಹಾಕ್ತೀರಾ ನೀವು? ಸರ್ ಈ ತೊಟ್ಟಿ ನೀರು ಇಲ್ಲಿ ಬಿಡ್ತೀವಿ ಪೈಪಲ್ಲಿ. ಇದ್ರಲ್ಲಿ ಕುಡ್ಕಂತೇವೆ ಸರ್. ಅವು ಇದ್ರಲ್ಲಿ ಕುಡ್ಕಂತೇವೆ, ಇದ್ರೊಳಗಡೆ ಇರ್ತೇವೆ ಸರ್ ಹಸುಗಳು. ಒಂದಕ್ಕೊಂದು ನೆಕ್ಕೊಂಡು ಆರಾಮಾಗಿರ್ತೇವೆ ಸರ್, ಫ್ರೀ ಆಗಿ. ಅಂದ್ರೆ ಈ ಜಾಗದಲ್ಲಿ ಫ್ರೀ ಆಗಿ, ಈ ಜಾಗದಾಗಿ ಹಸುಗಳು ಫ್ರೀ ಆಗಿರ್ತೇವೆ ಸರ್. ಅಂದ್ರೆ ಇವತ್ತು ಮಳೆ ಇರೋದ್ರಿಂದ ಕಟ್ಟಿ ಸಗಣಿ ಮೇಲೆ ಮಲ್ಕೊಳ್ಳೋದಿಲ್ಲ, ಹಾಗಾಗಿ ಅವು ಫ್ರೀ ಆಗಿರ್ತೇವೆ ಸರ್. ನೈಟ್ ಟೈಮ್ ನೈಟ್ ಟೈಮ್ ರೂಮಿಗೆ ಕಟ್ತೀವಿ ಸರ್. ಅಲ್ಲಿ ಕೊಡ್ತೀವಿ. ಇಲ್ಲ 10-11 ಗಂಟೆ ತನಕ ಇಲ್ಲೇ ಇರ್ತೇವೆ ಸರ್. ಚಿರತೆ ಕಾಟ ಏನಿಲ್ಲ ಸರ್ ಇಲ್ಲಿ. ನಮ್ ಕಡೆ ಕರಡಿ ಕಾಟ ಸರ್. ಕರಡಿ ಕಾಟ ಇದೆ. ಒಂದ್ 3 ಜೇನ್ ಬಾಕ್ಸ್ ಹಾಕಿದೀವಿ ಸರ್. ಕರಡಿ ಬಂದು ತಿಂದೋಗೋದು. ಅದಕ್ಕೆ ಈಗ ಕಬ್ಬಣದಲ್ಲಿ ಅದು ನಾವು ಏನು ಲಾಭಕ್ಕೆ ಅಂತ ಸಾಕಿಲ್ಲ, ಪರಾಗಪರ್ಶಕ್ಕೆ ಅಂತ ಸಾಕಿದೀವಿ ಸರ್. ಓಕೆ. ಇಷ್ಟು ಜಾಗದಲ್ಲಿ ಹಸುಗಳು ಫ್ರೀ ಆಗಿರ್ತೇವೆ ಸರ್. 4-5 ದಿವಸ ಆರಾಮಾಗಿರ್ತೇವೆ ಸರ್. ಅಂದ್ರೆ ಮೇಸದಕ್ಕೆಲ್ಲ ಹೊರಗಡೆ ಹೊರ್ಕೊಂಡು ಹೋಗಲ್ವ? ಇಲ್ಲ ಸರ್, ನಾವು ಹೊರಗಡೆ ಎಲ್ಲೂ ಹೋಗೋದಿಲ್ಲ ಸರ್. ಅಂದ್ರೆ ಕಟ್ಟಾಕ್ತೀರಾ? ಕಟ್ಟಾಕಿ ಮೇವನ್ನ ಹಾಕ್ತೀರಾ? ಅದೇ ಕಟ್ಟಾಕಿ ಮೇವ್ ಹಾಕಿ ಇಲ್ಲೇ ಮೇಂಟೈನ್ ಮಾಡ್ತೀವಿ. ಶೆಡ್ ಹಸುಗಳಿಗೆ ಅಂತಾನೆ ಮಾಡಿದ್ದ? ಶೆಡ್ ಹಸುಗಳಿಗೆ, ಕುರಿ, ಟಗರಿಗೆ ಅಂತಲೇ ಮಾಡಿದ್ವಿ. ಫಸ್ಟ್ ಸಾಗೆಗಾರಿಲಿ ಮಾಡ್ಕೊಂಡಿದ್ದು ಸಹ. ಇದು 1 ವರ್ಷ ಆಯ್ತು. ಇವಾಗ ಈ ತರ ಮಾಡಿದ್ವಿ. ಇದು ಸಿಂಪಲ್ ಆಗಿ ಹಾಕಿ ಮಾಡಿವಿ. ಇನ್ನೊಂದ್ ಸ್ವಲ್ಪ ಇದು ಕಬ್ಬಣದ ಹಾಕ್ಬೇಕಾಯ್ತು. ಇದು ಗರಿ ಹಾಕಕ್ಕೆ ಟಾರ್ಪಲ್ಗೆ ಅಂತ ಮಾಡಿ ಸೀಟ್ ಹಾಕಿದ್ವಿ ಸಹ. ಈ ತರ ಮಾಡ್ಕೊಂಡು ಆಂಗಲ್ ಕೊಟ್ಟು ಆಮೇಲೆ ಸೀಟ್ ಹಾಕಿದ್ರೆ ಬಂದೋಬಸ್ತ್ ಇರುತ್ತೆ. ನಾವಿದು ಲೋ ಬಜೆಟ್ ಮಾಡ್ಕೊಂಡಿದ್ವಿ ಸರ್. ಈ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಹಸುಗಳಲ್ಲಿ ಎಷ್ಟು ಕೆಲಸ ಇರುತ್ತೆ ಸರ್? ಏನೇನ್ ಮಾಡ್ಬೇಕಾ ಸರ್? ಇದು ಬೆಳಿಗ್ಗೆ ನಾವು ಎದ್ದ ತಕ್ಷಣ ನನ್ ಮಗ ಎಲ್ಲರೂ ನಮ್ಮ ಮನೆಗೆ ಯಾರಾದ್ರೂ ಹಾಲ್ ಕರಿತೀವಿ ಸರ್. ಒಬ್ರಿಬ್ರು ನಂಗೆ ಹಾಲ್ ಕರೆದು ಡೈರಿಗೆ ಹಾಕ್ತಿವಿ. ಆಮೇಲೆ ಸಗಣಿ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಮ್ಯಾಟ್ ಎಲ್ಲ ತೊಳಿತೀವಿ ಸರ್. ಹುಲ್ ತಂದು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಹಾಕ್ತಿವಿ ಸರ್. ಒಣಲ್ಲು ಬಣೆ ಇದ್ದಿದ್ದೆ ಬಿಸಿಲಲ್ಲಿ ಒಣ ಹಾಕಿದ್ರೆ ಚೆನ್ನಾಗಿ ತಿಂತೇವೆ ಸರ್. ಬಿಸಿಲಲ್ಲಿ ತಂದು ಒಣ ಹಾಕ್ತಿವಿ ಸರ್. ನಾವಿನ್ನು ಬೇರೆ ಕೆಲ್ಸಕ್ಕೆ ಹೋದ್ರೆ ನಮ್ಮ ಮಿಸ್ಸಸ್ ಅವರು ಹುಲ್ಲು ಹಾಕೊಂಡು ನೀರು ನೋಡ್ಕೊಂತಾರೆ ಸರ್. ಮಧ್ಯಾಹ್ನ 1 ಟೈಮ್ ನೀರ್ ಕುಡಿಸ್ತಾರೆ. ಅಲ್ಲಿ ನೀರಲ್ಲಿ ಬಿಡ್ತೇವೆ, ಅವ್ರು ಕುಡಿತೇವೆ. ಇನ್ನು ಹುಲ್ಲು 1-2 ಸಲ ಹಾಕ್ತಾರೆ ಸರ್. ಸಂಜೆ 1 ಟೈಮ್ ಹಸಿ ಹುಲ್ ಕೊಡ್ತೀವಿ ಸರ್. ಈ ಪೆಡಾಕ್ ಸಿಸ್ಟಮ್ ನೀವು ಯಾವ ತರ, ಎಲ್ಲಿಂದ ಸರ್? ಇದು ಅಕ್ಷಯ ಕಲ್ಪದಿಂದ ಸರ್. ಅಕ್ಷಯ ಕಲ್ಪದಿಂದ ನಾವು ಟ್ರೈ ಮಾಡಿ, ನಾನು ನಮ್ಮ ಮಗ ಮಾಡಿ, ಅವು ಒಂದಕ್ಕೊಂದು ನೆಕ್ಕಾಡ್ಕೊಂಡು ಆರಾಮಾಗಿರ್ತೇವೆ ಸರ್. ನಾವು ಆಡ್ತೇವೆ, ಬಿಡಬಾರ್ದು ಅಂದ್ಕೊಂಡಿದ್ದು ಒಂದ್ 2 ದಿನ ಬಿಟ್ಟು ನೋಡಿದ್ಮೇಲೆ ಅವು ಅನ್ಯೋನ್ಯವಾಗಿರ್ತೇವೆ ಸರ್. ಎಲ್ಲಿ ಬೇಕಲ್ಲಿ ಮಲ್ಕಂತವೆ, ಒಂದಕ್ಕೊಂದು ನೆಕ್ತವೆ. ಅವು ಆರಾಮಾಗಿ ಫ್ರೀ ಆಗಿರ್ತೇವೆ ಸರ್. ಆಮೇಲೆ ಉಣ್ಣೆ ಪಣ್ಣೆ ಜಾಸ್ತಿ ಆಗಲ್ಲ. ಸಗಣಿ ಮೇಲೆ ಮಂಕಣಲ್ಲ, ಪೆಡಾಕ್ ಸಿಸ್ಟಮ್ ಇರೋದ್ರಿಂದ. ಹಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಫ್ರೀ ಆಗಿರ್ತೇವೆ ಅಂತ ನಾವು ಮಾಡಿದ್ವಿ ಸರ್. ಈ ತರ ಈಗ ಹಸುಗಳು ಸರಿ ಸರ್
ಹೆಚ್ಚಾದಂತ ಸಂದರ್ಭದಲ್ಲಿ ಮಾರೋ ಒಂದು ಪ್ರಕ್ರಿಯೆ ಏನಾದ್ರು ಇದೆಯಾ ನೀವು? ಸರ್ ನಾವು ಜಾಸ್ತಿ ತಂದಿಲ್ಲ ಇನ್ನೂ. ಈಗ ಇನ್ನೊಂದು ಪರ್ಚೇಸ್ ಮಾಡ್ಬೇಕಂತ ಇದೀವಿ ಜರ್ಸಿ. ನಾವು ಕರುಗಳು ಕೊಟ್ಟಿದ್ವಿ 2 ಸಾಕರಿಗೆ. ಒಂದು ಸೀರದಾಗ ಒಬ್ರು ಕೇಳಿರು, ಅವ್ರು ಹೆಣ್ಣುಗರನೇ ಹಾಕಿರೋದ್ರಿಂದವ 2 ಕರ ನಾವು ಸಾಕರಿಗೆ ಕೊಟ್ಟಿದೀವಿ ಸರ್. ಆಮೇಲೆ ನಾವ್2 ಸಾಕಿದೀವಿ ಕರವ, 2 ಕೊಟ್ಟಿದೀವಿ ಸರ್. ಈಗ ನಿಮ್ಗಿರೋ ಜಮೀನ್ಗೆ ಎಷ್ಟು ಹಸುಗಳನ್ನ ಸಾಕ್ಬಹುದು ಸರ್? 5-6 ಮಾಡ್ಕೋಬಹುದು ಸರ್. 5 ಹಸ ಮಾಡ್ಕೋಬಹುದು ಸರ್. 5ರಿಂದ 5-6 ಹಸು ಮಾಡ್ಬೋದು ಸರ್. ಅಂದ್ರೆ ಎಷ್ಟು ಎಕರೆ ಜಮೀನ್ ಬರುತ್ತೆ ನಿಮ್ದು? ನಮ್ದು ಟೋಟಲ್ 2 ಎಕರೆ ಬರುತ್ತೆ ಸರ್. 2 ಎಕರೆ ಜಮೀನಲ್ಲಿ 5ರಿಂದ 6 ಹಸುಗಳನ್ನ ಮಾಡ್ಬೋದು ಸರ್. ಮೇವುಗಳನ್ನ ಅಲ್ಲೇ ಬೆಳ್ಕೊಬಹುದು. ಅಲ್ಲೇ ಬೆಳ್ಕೋಬಹುದು. ಮತ್ತೆ ಪರ್ಚೇಸ್ ಮಾಡ್ತೀವಲ್ಲ ಸರ್, ಸ್ವಲ್ಪ ರಾಗಿ ಹುಲ್ಲು. ಇಲ್ಲೆಲ್ಲ ರಾಗಿ ಬೆಳಿತಾರೆ ನಮ್ ಕಡೆ ಜಾಸ್ತಿ. ರಾಗಿ ಹುಲ್ಲು ಪರ್ಚೇಸ್ ಮಾಡೋದ್ರಿಂದ ಮಾಡ್ಬೋದು. ಈಗ ಪರ್ಚೇಸ್ ಮಾಡಿದ್ರೆ ವರ್ಕೌಟ್ ಆಗುತ್ತಾ? ಆಗುತ್ತೆ ಸರ್ ವರ್ಕೌಟ್. ಅಂದ್ರೆ ಹಾಲ್ ಕೊಡ್ತಾವಲ್ಲ ಸರ್, ಅದೇ ಹೇಳ್ತಿಲ್ಲ ಸರ್, ಅರ್ಧ ಕರೆಕ್ಟ್ ಮೆಂಟೈನ್ ಮಾಡಿದ್ರೆ ಅರ್ಧ ಅವಕ್ ಹೋಗುತ್ತೆ, ಅರ್ಧ ನಮ್ಗೆ ಉಳಿಯುತ್ತೆ ಸರ್. ಮೇವುದು ಬೂಸೋದು ಎಲ್ಲ ಸೇರಿ ಅರ್ಧ ಹಸುಗುಳಿ ಖರ್ಚಾಗುತ್ತೆ, ಅರ್ಧ ನಮ್ಗೆ ಉಳಿಯುತ್ತೆ ಸರ್. ಆದ್ರೆ 2-5 ಲೀಟರ್ ಹಾಕಿದಾಗ ಮಿನಿಮಮ್ 10-20 ಲೀಟರ್ ಹಾಲ್ ಹಾಕ್ಬೇಕು ಸರ್. ಅಷ್ಟು ಹಾಕಿದ್ರೆ ಮಾತ್ರ ಮೇಂಟೈನ್ ಆಗುತ್ತೆ ಸರ್. ಕಡಿಮೆ ಹಾಕಿದ್ರೆ ವರ್ಕೌಟ್ ಮಾಡೋದ್ ಕಷ್ಟ ಆಗುತ್ತೆ ಸ್ವಲ್ಪ ರೈತರು. ಅಂದ್ರೆ ಇದನ್ನ ಒಂದು ಮುಖ್ಯ ಉದ್ಯಮವಾಗಿ ತಾಂಡಲೇನೆ ಇಟ್ಕೊಂಡ್ರೆ, ಅದೇ ನಾವು ಅವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಆದಾಯ ಬರುತ್ತೆ ಸರ್. ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅವು ಸ್ವಲ್ಪ ಕಷ್ಟ. ಇದಕ್ಕೆ ಯಾವ್ಯಾವ ಒಂದು ಕಾಯಿಲೆಗಳು ಬರ್ಬೋದು ಅದ್ರ ಬಗ್ಗೆ ಹೇಳಿ ಸರ್. ಕಾಯಿಲೆ ಇನ್ನೇನು ಕೆತ್ತಲು ಬಾವ್ ಆಗುತ್ತೆ ಸರ್. ಈ ಸಗಣಿ ಗಂಜಲಲ್ಲಿ ಹಾಲ್ ಕರೆದ ತಕ್ಷಣ ಮಲ್ಕೊಂಡ್ಬಿಟ್ರೆ ಆ ಕೆತ್ತಲು ಬಾವ್ ಆಗುತ್ತೆ ಸರ್. ಅದನ್ನ ನೋಡ್ಕೋಬೇಕು. ಹಾಲ್ ಕರೆದ ತಕ್ಷಣ ಈ ಕೆಸರು ಇದ್ರಲ್ಲಿ ಮಲ್ಕೊಂಡ್ರೆ ಅದು ಹೋಲ್ ಇರುತ್ತಲ್ಲ ಸರ್, ಅದ್ರೊಳಗೆ ಹೋಗಿ ಇನ್ಫೆಕ್ಷನ್ ಆದ್ರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಈ ಜಾಸ್ತಿ ಅಟ್ಲಲ್ಲಿದ್ರೆ ಕಾಲು ಸೆಳಿತವೆ ಸರ್. ಅದೊಂದು ಅಷ್ಟು ಬಿಟ್ರೆ ಬೇರೆ ಇನ್ನೇನು ಜಾಸ್ತಿ ಏನು ಕಾಯಿಲೆ ಏನ್ ಬರಲ್ಲ. ನಿಮ್ಮಲ್ಲಿ ಆ ಕಾಯಿಲೆ ಬರಲ್ಲ, ಯಾಕಂದ್ರೆ ನೀವು ಪೆಡಾಕ್ ಸಿಸ್ಟಮ್ ಮಾಡಿದ್ರಲ್ಲ, ಅವು ಕೆಸರಿನಲ್ಲಿ ಇರೋದು ಇಲ್ಲ. ಅದೇ ಒಳ್ಳೆ ಡ್ರೈ ಲ್ಯಾಂಡ್ ಅಲ್ಲಿ ಇರುತ್ತೆ. ಈ ತರ ಬಿಟ್ರೆ ತಿಂಗಳಾದ್ರೂ ಮೈ ತೊಳೆದಿದ್ರು ಏನೂ ಆಗೋದಿಲ್ಲ, ಏನ್ ಪ್ರಾಬ್ಲಮ್ ಇರಲ್ಲ, ಆರಾಮಾಗಿ. ಮತ್ತೆ ಇದು ಲ್ಯಾಕ್ಟೇಷನ್ ಬಗ್ಗೆ ಹೇಳಿ. ಇದು ಸರ್ ಅಂದ್ರೆ ಈ ಹೀಟಿಗೆ ಬರುತ್ತಲ್ಲ, ಎಷ್ಟು ತಿಂಗಳಿಗೆ ಹೀಟ್ ಬರುತ್ತೆ ಅದ್ರ ಬಗ್ಗೆ ಸರ್? ಹೀಟಿಗೆ ಅಂದ್ರೆ ಇದು ಕರ ಹಾಕಿ 3 ತಿಂಗಳಿಗೆ ಬರುತ್ತೆ ಸರ್. ನಾವು ಒಂದು 5 ತಿಂಗಳ ತನಕ ಕೊಡ್ಸೋದಿಲ್ಲ ಸರ್. 5 ತಿಂಗಳಾದ್ಮೇಲೆ ಕೊಡಿಸ್ತೀವಿ. ಹೀಟಿ ಬಂದಾಗ ಗೊತ್ತಾಗ್ಬಿಡುತ್ತೆ ಸರ್, ಒಂದು ಹಸಿ ಮೇಲೆ ಹತ್ತಕ್ ಹೋಗುತ್ತಲ್ಲ ಸರ್, ಅವಾಗ ಕೊಡಿಸ್ತೀವಿ ಸರ್. ಹಂಗ್ ಕೊಟ್ಟು ಹೀಟಿಂದ ಇಲ್ಲ ಮತ್ತೊಂದು 20 ದಿವಸಕ್ಕೆ ಮತ್ತೆ ಬರುತ್ತೆ ಸರ್. ಆತರ ಒಟ್ಟೆ ಕರೆಕ್ಟ್ ಆಗಿ ಬೂಸ ಮೇವು ಎಲ್ಲ ಮೇಂಟೈನ್ ಮಾಡಿದ್ರೆ ಉಣ್ಣೇನು ಆಗೋದಿಲ್ಲ ಸರ್. ಕರೆಕ್ಟ್ ಟೈಮ್ಗೆ ಅವು 2 ವರ್ಷಕ್ಕೆ ಕರ ಹೀಟಿ ತಗೊಂಡ್ಬಿಡುತ್ತೆ ಸರ್. 11 ತಿಂಗಳಿಗೆ ತಗೊಂಡಿತ್ತಿದ್ದು 11 ತಿಂಗಳಿಗೆ ಬೇಡ ಅಂತ ಹೇಳಿ 18 ತಿಂಗಳಿಗೆ ಕೊಡ್ಸಿ ಸರ್. ಅವ್ರು ಹೀಟಿ ಕೊಡೋರು ಇನ್ನ ಚಿಕ್ಕದೇ ಆಗುತ್ತೆ. ಚೆನ್ನಾಗಿ ಸಾಕಿದ್ರೆ 11-12 ತಿಂಗಳಿಗೆ ಹೀಟಿ ಬರ್ತೇವೆ ಸರ್. ನಾವೆಲ್ಲ ಈ ಡೈರಿಲಿ ಬರ್ದಿತ್ತು ಸರ್, ಯಾವತ್ತು ಹುಟ್ಟಿವು, ಯಾವತ್ತು ಕರ ಹಾಕ್ತು, ಯಾವತ್ತು ಹೀಟಿಗೆ ಬಂತು ಅಂತೆಲ್ಲ ಬರ್ದೇನ್ ಮಾಡಬಿಟ್ರೆ ರೈತರು ಅವೆಲ್ಲ ಗೊತ್ತಾಗ್ಬಿಡುತ್ತೆ ಸರ್ ಕರೆಕ್ಟ್ ಆಗಿ. ಯಾವ್ಯಾವ ಟೈಮ್ಗೆ ಕರ ಹುಟ್ಟಿತು, ಎಷ್ಟು ದಿನ. ಇದು ಮುಂದೆ ಈಗ 10ನೇ ತಾರೀಕು ಕರ ಹಾಕ್ಬೇಕು ಸರ್. 9 ತಿಂಗಳು ಕರೆಕ್ಟ್ ಆಗಿ ಆಗುತ್ತೆ ಸರ್. ತಿಂಡಿ ಏನಾದ್ರು ಕೊಡ್ತೀರಾ ಅದಕ್ಕೆ? ಸೊ ತಿಂಡಿ ಅದೇ ಸರ್, ಬೂಸ, ಡೈರಿ ಬೂಸ, ಹಿಂಡಿ ಸ್ವಲ್ಪ, ಮೆಕ್ಕೆಜೋಳ ಹಾಕ್ಸ್ಕೊಂಬಂದು ಮೆಕ್ಕೆಜೋಳ ನಾವೇ ತಂದು ಪುಡಿ ಮಾಡಿಸ್ಕೊಡ್ತೀವಿ ಸರ್. ಎಷ್ಟೆಷ್ಟು ಕೆಜಿ ಕೊಡ್ತೀರಾ ಅದು? ಸರ್ ಈಗ ಹಸಿಗೆ ಇಲ್ಲಿ ಡಾಕ್ಟರ್ ಪ್ರಮೋದ್ ಸರ್ ಅಂತ ಇದಾರೆ ಅನ್ನಿಕೆರೆಗೆ, ಗೊತ್ತಿಲ್ಲ ಅಂದ್ರೆ ಡಾಕ್ಟರ್ ಕೇಳ್ಕೊಂಡ್ರು ಸಾಕು. ಹಸಿಗೆ ಮಾಮೂಲಿ 1 kg ಸರ್, ಹಾಲಿಗೆ 400 ಗ್ರಾಮ್ ಸರ್ ಲೀಟ್ರಿಗೆ. ಆ ತರ ಕೊಟ್ರೆ ಹಸು ತುಂಬಾ ಚೆನ್ನಾಗಿರುತ್ತೆ ಸರ್. 1 ಲೀಟರ್ ಹಾಲು ಕೊಡ್ತೀವಿ ಅಂದ್ರೆ 400 ಗ್ರಾಮ್ ಎಕ್ಸ್ಟ್ರಾ, ಹಸಿಗೆ 1 kg ಸರ್, ಅಷ್ಟು ಹಾಕ್ಬೇಕು ಸರ್. ಈ ಕರು ಹೊಸ ಕರು ಅಂದ್ರೆ ಹುಟ್ಟಿರೋ ಕರು ಎಷ್ಟು ವರ್ಷಕ್ಕೆ ಹೀಟಿಗೆ ಬರುತ್ತೆ ಸರ್? ಇದು 11-12 ತಿಂಗಳಿಗೆಲ್ಲ ಹೀಟಿ ಬರುತ್ತೆ ಸರ್, ಚೆನ್ನಾಗಿ ಸಾಕಿದ್ರೆ. ಆಮೇಲೆ ಚೆನ್ನಾಗಿ ಸಾಕಿದ್ರೆ 12 ಇನ್ನು ವರ್ಷ ಆಯಿಲ್ಲ ಇದಕ್ಕೆ ಸರ್. 12 ತಿಂಗಳಿಗೆಲ್ಲ ಹೀಟಿ ಬರುತ್ತೆ ಸರ್ ಚೆನ್ನಾಗಿ ಸಾಕಿದ್ರೆ. 18 ತಿಂಗಳಿಗೆ ಕೊಡ್ಸಿದ್ರೆ ಅತ್ಲಾಗಿ 1 2.5 ವರ್ಷ ಅನ್ನೋದ್ಕಲೆ ಕರು ಹಾಕ್ಬಿಡುತ್ತೆ ಸರ್. ಅಂದ್ರೆ ಈಗ ಮನೆಯಲ್ಲಿ ಯಾರಾದ್ರೂ ಲೇಡೀಸ್ ಇದ್ರೆ ಅವರೇ ಈ 3 ಹಸುಗಳನ್ನ ಮೇಂಟೈನ್ ಮಾಡ್ಬೋದು ಸರ್. ಮಾಡ್ಬೋದು. ಈ ತರ ಮೇವೊಂದು ಕಲೆಕ್ಟ್ ಮಾಡಿ ಕೊಟ್ಬಿಟ್ರೆ, ಮೇವನ್ನ ಅವ್ರಿಗೆ ಒದಗಿಸ್ಕೊಟ್ರೆ, ಈಗ ಮನೇಲಿ ಯಜಮಾನರು ಕೆಲ್ಸಕ್ಕೆ ಹೋಗಿ ಈ ತರ 3 ಹಸ ಕಟ್ಕೊಟ್ರೆ ಅವ್ರು ಸಂಜೆ ಬೆಳಿಗ್ಗೆ ಅವ್ರು ಸಗಣಿ ಹಾಕೋದು ಸ್ವಲ್ಪ ನೋಡಿ ಹೆಲ್ಪ್ ಮಾಡಿಬಿಟ್ರೆ ಮೇಂಟೈನ್ ಮಾಡ್ಬೋದು ಸರ್. ಆರಾಮ ಮಾಡ್ಬೋದು. ಕೃಷಿಯಲ್ಲಿ ಇದನ್ನು ಒಂದು ಉದ್ಯಮವಾಗಿ ನಾವು ಇದರಿಂದ ಸರ್ ನಮ್ಗೆ ಈಗ ಎರೆಹುಳ ಬರುತ್ತೆ ಸರ್. ಎರೆಹುಳ ಸೇಲ್ ಮಾಡ್ತೀವ. ಎರೆಹುಳ ಗೊಬ್ಬರ ನಮ್ ತೋಟಕ್ಕಾಗುತ್ತಾ. ಮತ್ತೆ ಈ ಸಗಣಿಲಿ ಈಗ ಹೊಸದಾಗಿ ಗೋಬರ್ ಗ್ಯಾಸ್ ಮಾಡಿದ್ವಿ ಸರ್. ಆ ಗೋಬರ್ ಗ್ಯಾಸ್ ಸ್ಲರಿ ಗಿಡಕ್ಕೆ ಕೊಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಇದಕ್ಕೆ ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ವಿ. 1ರಿಂದ 4-5 ಉಪಯೋಗ ಬರುತ್ತೆ ಹಸುಗಳಿಂದ. ಒಂದು ಹಸು ಸಾಕಿದ್ರೆ ನಿಮಗೆ 4ರಿಂದ 5 ಉಪಯೋಗ ಆಗುತ್ತೆ. ಇನ್ನು ಬೇಜಾನಿತ ಸಹ ಇದ್ರಾಗೆ ಇದು ಯುವತಿ ಎಲ್ಲಾ ಮಾಡ್ತಾರೆ. ಅವೆಲ್ಲ ನಾವ್ ತಿಳ್ಕೊಂಡಿಲ್ವಲ್ಲ ಸರ್. ಸದ್ಯಕ್ಕೆ ಈಗ ಇದರಿಂದ ಎರೆಹುಳ ಒಂದ್ ರೆಡಿ ಆಗ್ತಿದೆ. ಎರೆಹುಳ ಸೇಲ್ ಮಾಡ್ತೀವಿ. ಆಮೇಲೆ ಗೋಬರ್ ಗ್ಯಾಸ್ ಮಾಡ್ತೀವಿ. ಗೋಬರ್ ಗ್ಯಾಸ್ ಲರಿ ಮರಕ್ಕೆ ತುಂಬಾ ಒಳ್ಳೇದು ಅಂತ ಅದನ್ನೊಂದು ಮಾಡ್ಕೊಂತೀವಿ ಸರ್. ನೀವು ಹೊರಗಡೆ ಅಂತ ಗೊಬ್ಬರ ಏನಾರ ಕೊಡ್ತೀರಾ? ಇಲ್ಲ ಸರ್, ಗೊಬ್ಬರ ಏನ್ ಕೊಳ್ಳಲ್ಲ ಸರ್. ನಮ್ದೇ ಇಲ್ಲಿ ಹಸುಗಳದು ಕುರಿಗಳದೆಲ್ಲ ಸೇರಿ ಎರೆಹುಳ ಗೊಬ್ಬರ ಆಗೋದ್ರಿಂದ ಹೊರಗಡೆ ಏನ್ ಪರ್ಚೇಸ್ ಮಾಡ್ತಿಲ್ಲ ಸರ್. ಮಾಡ್ತಿಲ್ಲ ಸರ್. ರಮೇಶ್ ಅಣ್ಣ ಅವ್ರೆ ಸರ್, ಹಸುಗಳ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ರಿ. ಸರಿ ಸರ್, ನಿಮಗೆ ಧನ್ಯವಾದಗಳು. ಓಕೆ ಸರ್.